ಸನಾತನ ಧರ್ಮದ ಮಾತು ಸುಳ್ಳಾಗ್ತಾ ಇದೆ. ಇನ್ನೆಂತಹ ದುರ್ದಿನ ಕಾದಿದೆ ಮುಂದೆ ನೋಡಲು. ನವರಸ ನಾಯಕ ಜಗ್ಗೇಶ್ ಬರಹ. ನವರಸ ನಾಯಕ ಜಗ್ಗೇಶ್ ಬರೀ ಸಿನಿಮಾ ಮಾತ್ರ ಅಲ್ಲ, ಕಿರುತೆರೆ ರಾಜಕೀಯದ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸಕ್ರಿಯರಾಗಿದ್ದಾರೆ. ನಿತ್ಯ ಒಂದಲ್ಲ ಒಂದು ಜೀವನದ ಅನುಭವದ ಪೋಸ್ಟ್ ಹಂಚಿಕೊಂಡು ಅಭಿಮಾನಿಗಳ ಜೊತೆ ಸಂಪರ್ಕದಲ್ಲಿರ್ತಾರೆ. ಅದರಲ್ಲೂ ರಕ್ತ ಸಂಬಂಧಗಳು, ಅಪ್ಪ ಅಮ್ಮನ ಪ್ರೀತಿ ವಿಚಾರಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಬರಹಗಳನ್ನು ಇನ್ಸ್ಟಾಗ್ರಾಂನಲ್ಲಿ ಶೇರ್ ಮಾಡಿಕೊಡ್ತಾನೆ ಇರ್ತಾರೆ. ಇದೀಗ ಹೆತ್ತ ತಾಯಿ ಮಗನೊಬ್ಬ ಮಾಡಿದ ಹೀನ ಕೃತ್ಯದ ಬಗ್ಗೆ ಪತ್ರಿಕೆಯಲ್ಲಿ ಓದಿದ ಜಗ್ಗೇಶ್ ತೀವ್ರ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಸನಾತನ ಧರ್ಮದ ಮಾತು ಸುಳ್ಳಾಗ್ತಾ ಇದೆ ಎಂದಿದ್ದಾರೆ. ಇಂದು ಪತ್ರಿಕೆಯಲ್ಲಿ ಮಗ ಅಮ್ಮನ ಕತ್ತು ಸೀಳಿ ಕೊಂದ ಎನ್ನುವಂತಹ ವರದಿಯನ್ನ ನೋಡಿ ದುಃಖವಾಯಿತು. ಎತ್ತ ಸಾಗ್ತಾ ಇದೆ ಸಮಾಜ. ಇನ್ನಂತಹ ದುರ್ದಿನ ಕಾದಿದೆ ಮುಂದೆ ನೋಡಲು. ದೇಹ ಉಸಿರು ನೀಡಿ ಜನ್ಮ ಕೊಟ್ಟ ತಾಯಿ ದೇವರಿಗೆ ಸಮ ಎನ್ನುತ್ತೆ ಸನಾತನ ಧರ್ಮ. ಅಂತಹ ಮಾತುಗಳೇ ಸುಳ್ಳಾಗ್ತಾ ಇದೆ. ಇದಕ್ಕೆಲ್ಲ ಕಾರಣ ಯಾಂತ್ರಿಕ ಚಿಂತನೆ. ಸಸಿಯಲ್ಲೇ ಸರಿ ಮಾಡಿದ ಮರ ಹೆಮ್ಮರವಾದಾಗ ಸರಿ ಮಾಡಲಾಗುತ್ತೆ ಎಂದಿದ್ದಾರೆ ಜಗ್ಗೇಶ್. ಮಕ್ಕಳಿಗೆ ಭಯವಿಲ್ಲದೆ ಮುದ್ದು, ತಿದ್ದಲಾಗದ ವಿದ್ಯಾಲಯ, ನಮಗ್ಯಾಕೆ ಎನ್ನುವ ಸಮಾಜ, ಜಗತ್ತೇ ಮೊಬೈಲ್ ಆದ ದಿನಗಳು, ಆಡುವ ವಯಸ್ಸಿನಲ್ಲಿ ವ್ಯಸನ, ಹಣದ ಬೆಲೆ ಅರಿಯದವರ ಹಠಕ್ಕೆ ವಾಹನ ಕೊಡುಗೆ, ಅವನಿಗಿದೆ ನನಗಿಲ್ಲ ಎಂಬ ದ್ವೇಷಗುಣ, ಬೆವರು ಹರಿಸದೆ ಎಲ್ಲ ಸವಲತ್ತು ಬೇಕೆಂಬ ಆಸೆ, ತಾತ ಅಜ್ಜಿ ಅತ್ತೆ ಮಾವ ದೊಡ್ಡಪ್ಪ ಚಿಕ್ಕಮ್ಮ ಸಂಬಂಧ ಅರಿವಿರದ ಒಡೆದ ಕುಟುಂಬದ ಕಂದಮ್ಮಗಳು, ದೇವರು ಧರ್ಮದ ಭಯ ಆಚರಣೆ ಇಲ್ಲದ ಜೀವನದಲ್ಲಿ ಎಲ್ಲಿಂದ ಸುಸಂಸ್ಕೃತ ಜೀವಗಳು ಹುಟ್ಟಿ ವಂಶವನ್ನ ಬೆಳಗಬಲ್ಲದು. ತಾಯಿಗಾಗಿ ಅವಳ ಸಂತಸಕ್ಕಾಗಿ ಬಾಳಿದ ನಮಗೆ 29 ವರ್ಷಕ್ಕೆ ಅಮ್ಮನ್ನ ಕಳೆದುಕೊಂಡೇ ನತದೃಷ್ಟ ನಾನು ಎಂದಿದ್ದಾರೆ. ಅಮ್ಮ ಹಾಕಿದ ಗೆರೆಯನ್ನ ಕಲಿಸಿದಂತಹ ನೀತಿ ಪಾಠ ತೋರಿದ ದೇವರ ಪಾದ, ಕಲಿಸಿದ ನೀತಿ ಗುರು ಹಿರಿಯರ ಮೇಲಿನ ಭಕ್ತಿ, ಬದುಕಿನ ಮತ್ತು ಸಮಾಜದ ಮೇಲಿನ ಭಯ, ನಮ್ಮ ಬದುಕಿನ ನಿತ್ಯ ಪೂಜೆಯಂತೆ ಆಚರಣೆ, ನನ್ನ 62ನೇ ವಯಸ್ಸಿನಲ್ಲೂ ಕೂಡ ಪಾಲಿಸಿ ಅಮ್ಮನ ವಸ್ತುಗಳು ದೇವರ ಕೋಣೆಯಲ್ಲಿ ದೇವರ ಸಮಾನವಾಗಿ ಪೂಜಿಸುತ್ತೇನೆ ಎಂದು ಅಮ್ಮನ ಬಗ್ಗೆ ಜಗ್ಗೇಶ್ ನೆನಪಿಸಿಕೊಂಡಿದ್ದಾರೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.